ವಿದ್ಯಾರ್ಥಿಗಳ ಹೋರಾಟ ನಿಂತರೂ ವಿಪಕ್ಷಗಳ ಹೋರಾಟ ಮಾತ್ರ ನಿಲ್ತಾ ಇಲ್ಲ. ಯುವಕರ ಬೇಡಿಕೆಗಳು ಈಡೇರಿದ್ರೂ ವಿಪಕ್ಷಗಳಿಗೆ ಮಾತ್ರ ಸಮಾಧಾನ ಆಗಿಲ್ಲ. ಅದಕ್ಕೆ ಸದನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಸೂದೆ ಮಂಡನೆ ಮಾಡಿದ್ರೂ ವಿಪಕ್ಷಗಳು ಮಾತ್ರ ಗಲಾಟೆ ಗದ್ದಲ ಮಾಡಿವೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಸಹಿಸೋದೇ ಇಲ್ಲ ಅಂತ ಹೇಳಿಕೆ ನೀಡಿ ಗೃಹ ಸಚಿವರು ಕ್ಷಮೆ ಕೇಳೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಸದನದಲ್ಲಿ ಗಲಾಟೆ ಮಾಡಿವೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಆಕ್ರೋಶ, ಸದನದಲ್ಲಿ ವಿಪಕ್ಷಗಳ ಗದ್ದಲ ಗಲಾಟೆ. ಪರೀಕ್ಷಾ ಪರಿಷ್ಕೃತ ಬಿಲ್ ಮಂಡನೆ, ವಿರೋಧ ಪಕ್ಷಗಳು ಹೇಳಿದ್ದೇನು? ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಟಾಸ್ಕ್ ಫೋರ್ಸ್, ಪರೀಕ್ಷಾ ಅಕ್ರಮಗಳಿಗೆ ಬೀಳುತ್ತಾ ಬ್ರೇಕ್. ಯುವಕರೇ ದೇಶದ ಶಕ್ತಿ, ವಿದ್ಯಾರ್ಥಿಗಳೇ ಭಾರತದ ಭವಿಷ್ಯ. ಅಂಥವರ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಅದಕ್ಕೆ ಈಗ ಪರೀಕ್ಷಾ ಅಕ್ರಮ ತಡೆಯಲು ಹೊಸ ಕಾನೂನಿನ ಜೊತೆಗೆ ಟಾಸ್ಕ್ ಫೋರ್ಸ್ ಸಹ ಮಾಡಲಾಗಿದೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದಲ್ಲಿ ರಾಜಿಯೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಮುಂದಕ್ಕೆ ಹೋಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಟಾಸ್ಕ್ ಫೋರ್ಸ್, ಅಕ್ರಮ ತಡೆಗೆ ಹೊಸ ಕಾನೂನು ಮಾಡಿದೆ. ಆದರೆ ಇದೆಲ್ಲ ಮಾಡಿದ್ರೂ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇವೆ. ಒಂದು ಹೋರಾಟ ಹಲವು ಬದಲಾವಣೆಗಳಿಗೆ ಕಾರಣವಾಗ್ತಾ ಇದೆ. ಕಾಕ್ರೋಚ್ಗಳ ಕಿಚ್ಚು ವ್ಯವಸ್ಥೆಯನ್ನೇ ಬದಲಾಯಿಸ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಮನ್ನಿಸಿದ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಭಾರೀ ಬದಲಾವಣೆಗಳನ್ನು ತರಲು ಮುಂದಾಗಿದೆ. ಸ್ವತಃ ಪ್ರಧಾನಮಂತ್ರಿ ಮೋದಿಯವರೇ ಆಸಕ್ತಿ ತೋರಿಸಿ ಪರೀಕ್ಷಾ ಅಕ್ರಮಗಳ ತಡೆಗೆ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದ್ದಾರೆ. ಸದನದಲ್ಲಿ ಹೊಸ ಮಸೂದೆಯನ್ನೇ ಮಂಡಿಸಲಾಗಿದೆ. ಆದರೆ ಮಸೂದೆ ಮಂಡನೆ ಮಾಡುವುದಕ್ಕೂ ಬಿಡದೆ ವಿಪಕ್ಷಗಳು ಸದನದಲ್ಲಿ ಹೋರಾಟ ಮಾಡಿವೆ. ಎರಡೆರಡು ಬಾರಿ ಕಲಾಪ ಮುಂದೂಡಿದ್ರು ವಿಪಕ್ಷಗಳು ಗಲಾಟೆ ಮಾಡುವುದನ್ನ ನಿಲ್ಲಿಸಲಿಲ್ಲ. ಇದರಿಂದ ಕಲಾಪದಲ್ಲಿ ಚರ್ಚೆಗೆ ತೊಂದರೆಯಾಯಿತು. ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ರಾಷ್ಟ್ರಾದ್ಯಂತ ಹಲ್ಚಲ್ ಎಬ್ಬಿಸಿತ್ತು. ಆದರೆ ಬೇಡಿಕೆಗಳು ಈಡೇರಿದ ನಂತರ ಅವರ ಹೋರಾಟ ನಿಂತಿದೆ. ಆದರೆ ಈಗ ಸದನದಲ್ಲೂ ಕೂಡ ನೀಟ್ ಹಗರಣ ವಿಚಾರ ಪ್ರತಿಧ್ವನಿಸಿದೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ದು ಹಲ್ಲೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಬಗ್ಗೆ ಗೃಹ ಸಚಿವರು ಸ್ಪಷ್ಟನೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿವೆ. ಹೀಗೆ ಒಂದು ಕಡೆ ವಿಪಕ್ಷಗಳು ಹೋರಾಟ ಮಾಡ್ತಾ ಇರುವಾಗಲೇ ಲೋಕಸಭೆಯಲ್ಲಿ ಪರೀಕ್ಷಾ ಪರಿಷ್ಕೃತ ಬಿಲ್ ಮಂಡನೆಯಾಗಿದೆ. प्रश्न के विधेयक को पुरस्तापित करने की अनुमति प्रदान की जाए. जो सदस्य इसके प्रश्न हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुमति प्रदान की जाती है. ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋದು ಕಾಕ್ರೋಚ್ಗಳ ಮೂಲಕ ಸಾಬೀತಾಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ದೇಶದ ಜನರೆಲ್ಲರೂ ಬೆಂಬಲ ಸೂಚಿಸಿದ್ರು. ಬಿಜೆಪಿ ಬೆಂಬಲಿಗರೇ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರರಂಗದ ನಟರು ಒಬ್ಬೊಬ್ಬರಾಗಿ ಧ್ವನಿ ಎತ್ತಲು ಶುರು ಮಾಡಿದ್ರು. ಹಾಗಾಗಿಯೇ ವಿದ್ಯಾರ್ಥಿಗಳ ವಿಚಾರ ಇಟ್ಟುಕೊಂಡು ಕೇಂದ್ರದ ವಿರುದ್ಧ ಹೋರಾಡಬೇಕು ಅಂತ ವಿಪಕ್ಷಗಳು ತೀರ್ಮಾನಿಸಿವೆ. ಅದಕ್ಕೆ ಈಗ ವಿದ್ಯಾರ್ಥಿಗಳೇ ಸುಮ್ಮನಾದ್ರು, ವಿಪಕ್ಷಗಳು ತಗ್ಗೋದೇ ಇಲ್ಲ ಅಂತ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕು ಕೇಳುವುದರಲ್ಲಿ ತಪ್ಪಿಲ್ಲ. ಹಕ್ಕು ಕೇಳಿದ್ದೇ ತಪ್ಪು ಅನ್ನೋ ರೀತಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೆಲೆಟ್ ಗನ್ ಬಳಸಿದ್ದಾರೆ. AK-47 ಗನ್ಗಳನ್ನ ಇಟ್ಕೊಂಡು ಓಡಾಡಿದ್ದಾರೆ. ಆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಅದನ್ನೇ ಈಗ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಪೆಲೆಟ್ ಗನ್, ಬಿಹಾರದಲ್ಲಿ AK-47 ಬಳಸಲಾಗಿದೆ. ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋದು ಸರಿಯಾ ಎಂದು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಇನ್ನು ಪ್ರಿಯಾಂಕಾ ವಾದ್ರಾ ಸಹ ಮಾತನಾಡಿ ಕೇಂದ್ರ ಸರ್ಕಾರ ಬಿಹಾರ, ಬಂಗಾಳದಲ್ಲಿ ವಿದ್ಯಾರ್ಥಿಗಳ ವಿರುದ್ಧ FIR ಹಾಕ್ತಿದ್ದಾರೆ.
ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಸರ್ಕಾರದ ನಿರ್ಧಾರ ಸರಿಯಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಬಿಹಾರ ಮತ್ತು ಬಂಗಾಳದಲ್ಲಿ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಹಾಕಿರೋದು ಇನ್ನೂ ತೆಗೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ದ ಮೇಲೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಬೇರೆ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಅಂತ ಪ್ರಿಯಾಂಕಾ ಪ್ರಶ್ನೆ ಮಾಡಿದ್ರು. अभी भी एफआईआर फाइल कर रहे हैं बिहार में, बंगाल में स्टूडेंट्स के खिलाफ. ये मैंने सुना है, वेरीफाइड नहीं है अभी. तो मतलब फिर फ़ायदा क्या हुआ कि अभी भी एफआईआर फाइल कर रहे हैं बिहार में, बंगाल में स्टूडेंट्स के खिलाफ. ये मैंने सुना है, वेरीफाइड नहीं है अभी. तो मतलब फिर फ़ायदा क्या हुआ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಶುರು ಮಾಡಿದಾಗಿನಿಂದಲೂ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಸಂಸತ್ ಮುಂದೆಯೂ ಪ್ರತಿಭಟನೆ ಮಾಡಿದ್ರು. ರಾಹುಲ್ ಗಾಂಧಿ ಮೋದಿ ಮನೆ ಮುಂದೆ ಧರಣಿ ಮಾಡಲು ಹೋಗಿ ಅರೆಸ್ಟ್ ಆಗಿದ್ರು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ವಿದ್ಯಾರ್ಥಿಗಳು ಈ ಸ್ಥಿತಿಗೆ ಬರಲು ಕಾರಣವಾದ ಮೋದಿ ಅಮಿತ್ ಶಾ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯ ಮಾಡಿದ್ರು. ವಿದ್ಯಾರ್ಥಿಗಳು ಒಂದಷ್ಟು ಬೇಡಿಕೆ ಇಟ್ರೆ ರಾಹುಲ್ ಗಾಂಧಿ ಆ ಬೇಡಿಕೆಗಳ ಜೊತೆಗೆ ಮತ್ತೊಂದು ಬೇಡಿಕೆ ಇಟ್ಟಿದ್ರು. ಅದು ಮೋದಿ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅನ್ನೋದು. ಸದ್ಯ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಡೇರಿಸಿದೆ. ಆದರೆ ವಿಪಕ್ಷಗಳ ಬೇಡಿಕೆ ಕ್ಷಮೆ ಕೇಳೋದನ್ನ ಮಾತ್ರ ಮಾಡಿಲ್ಲ. ಹಾಗಾಗಿ ಕ್ಷಮೆ ಕೇಳಿಸಿ ತಾವು ಹೋರಾಟದಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಈಗ ಸದನದಲ್ಲಿ ಗದ್ದಲ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಯೂ ಆಕ್ರೋಶ ಹೊರಹಾಕಿದ್ರು. ಜುಲೈ 20ರಂದು ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಮಾರ್ಚ್ ವೇಳೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಭೀಕರ ಲಾಠಿ ಚಾರ್ಜ್ ಮಾಡಿದ್ದಾರೆ. ದೌರ್ಜನ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ನೇರ ಹೊಣೆ ಎಂದು ಖರ್ಗೆ ನೇರವಾಗಿ ಆರೋಪಿಸಿದ್ರು. ಅಷ್ಟೇ ಅಲ್ಲದೆ ಸಂಸತ್ ಆವರಣದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನೂ ನಡೆಸಿದ್ರು. ಪ್ರಿಯಾಂಕಾ ವಾದ್ರಾ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಗೋ ಬ್ಯಾಕ್ ಘೋಷಣೆ ಕೂಗಿದ್ರು. ಸದನದಲ್ಲಿ ಅಮಿತ್ ಶಾ ಉತ್ತರಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದ ಹಿನ್ನೆಲೆ ತಮ್ಮ ಕಚೇರಿಯಲ್ಲಿ ಅಮಿತ್ ಶಾ ಮಹತ್ವದ ಮೀಟಿಂಗ್ ಸಹ ಮಾಡಿದ್ರು. ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಜೊತೆ ಮೀಟಿಂಗ್ ಮಾಡಿದ ಕೇಂದ್ರ ಗೃಹ ಸಚಿವ ವಿಪಕ್ಷಗಳ ಪ್ರತಿಭಟನೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಜೋಶಿಗೆ ಶಿಕ್ಷಣ ಇಲಾಖೆ ಜವಾಬ್ದಾರಿ, ನೀಲಕಣಿಗೆ ಟಾಸ್ಕ್ ಫೋರ್ಸ್ ನೇತೃತ್ವ. ಪ್ರಶ್ನೆ ಪತ್ರಿಕೆಗಳಿಗೆ ಡಿಜಿಟಲ್ ಕವಚ, ಪರೀಕ್ಷೆ ನೀಟಾಗಿಸಲು ಕೇಂದ್ರದ ಕ್ರಮ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾಗಲೇ ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಭರವಸೆ ಕೊಟ್ಟಿತ್ತು. ಇನ್ನೆಂದೂ ಪೇಪರ್ ಲೀಕ್ ಆಗದಂತೆ ಕ್ರಮಗಳನ್ನು ವಹಿಸುತ್ತೇವೆ ಅಂತ ಹೇಳಿತ್ತು. ಆದರೆ ಸರ್ಕಾರ ಹೇಳಿದ ಮಾತನ್ನ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಸರ್ಕಾರ ಮಾತ್ರ ತಾನು ಹೇಳಿದಂತೆಯೇ ಮಾಡ್ತಾ ಇದೆ. ಕಠಿಣ ಕಾನೂನುಗಳನ್ನು ಮಾಡುವುದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಒಂದು ಸೆಲ್ಫಿ ವಿಡಿಯೋ ಮಾಡಿ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟಿದ್ರು. ಲೀಕಾಸುರರನ್ನ ಮಟ್ಟ ಹಾಕುವುದಕ್ಕೆ ಕಠಿಣ ಕಾನೂನು ರೂಪಿಸುತ್ತೇವೆ ಅಂತ ಹೇಳಿದ್ರು. ಆ ವಿಡಿಯೋ ಕೋಟ್ಯಾಂತರ ವ್ಯೂಸ್ ಪಡೆದು ದಾಖಲೆಯನ್ನು ಸೃಷ್ಟಿಸಿತ್ತು. ಆನಂತರ ಧನ್ಯವಾದ ಹೇಳೋದಕ್ಕೆ ಅವರು 2ನೇ ವಿಡಿಯೋ ಮಾಡಿದ್ರು. ಅದರಲ್ಲೂ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಿದ್ರು. ಈಗ ಮೋದಿ ಮತ್ತೊಂದು ವಿಡಿಯೋ ಮಾಡಿದ್ದಾರೆ. 3ನೇ ವಿಡಿಯೋ ಮಾಡುವ ಮೂಲಕ ವಿದ್ಯಾರ್ಥಿಗಳ ಜೊತೆ ಮತ್ತೊಂದು ಸಂತೋಷದ ಸುದ್ದಿ ಹಂಚಿಕೊಂಡಿದ್ದಾರೆ. ನೀಟ್ ಹೋರಾಟ, ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ 3ನೇ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಈ ಬಾರಿಯೂ ವಿದ್ಯಾರ್ಥಿಗಳ ಬಗ್ಗೆಯೇ ಮಾತಾಡಿರೋ ಪ್ರಧಾನಿ ನೀಟ್ನಲ್ಲಿ ನಡೆದಂತಹ ಅಕ್ರಮಗಳಿಗೆ ಇನ್ನು ಮುಂದೆ ಬ್ರೇಕ್ ಹಾಕಲು ಒಂದು ಟೀಮ್ ರೆಡಿ ಮಾಡಿರೋದಾಗಿ ಹೇಳಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯೋದು ಕೇವಲ ಶಿಕ್ಷಣ ಸಚಿವರಿಂದ ಸಾಧ್ಯವಾಗುವುದಿಲ್ಲ. ಎಲ್ಲೋ ಒಂದು ಕಡೆ ಪೇಪರ್ಗಳು ಯಾವುದೋ ಒಂದು ಸಂಧಿಯಲ್ಲಿ ಲೀಕ್ ಆಗ್ತಾನೇ ಇರುತ್ತವೆ. ಅದಕ್ಕೆ ಇನ್ನು ಮುಂದೆ ಆ ರೀತಿ ಆಗದಂತೆ ತಡೆಯಲು ಒಂದು ಟೀಮ್ ಕೆಲಸ ಮಾಡಲಿದೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं. हमने
फास्ट ट्रैक कोर्ट बना चुके हैं। हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं। लेकिन हमें भविष्य के लिए सोचना है। हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा अब टेक्नोलॉजी का उपयोग हो। इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन नीलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा। बहुत बहुत धन्यवाद। ಲೀಕಾಸುರರನ್ನ ಮಟ್ಟ ಹಾಕುವುದಕ್ಕೆ ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹೊಸ ಕಾಯ್ದೆಯನ್ನು ಮಂಡನೆ ಮಾಡಲಾಗಿದೆ. ಆದರೆ ಅಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ. ಪ್ರಶ್ನೆ ಪತ್ರಿಕೆಯನ್ನೇ ಲೀಕ್ ಆಗದಂತೆ ತಡೆಗಟ್ಟಬೇಕಾಗುತ್ತೆ. ಭವಿಷ್ಯದಲ್ಲಿ ಇಂಥ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳಬೇಕಾಗುತ್ತೆ. ಅದನ್ನೇ ಈಗ ಪ್ರಧಾನಮಂತ್ರಿಯೂ ಪ್ರಸ್ತಾಪಿಸಿದ್ದಾರೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ವಿನೂತನ ಸುಧಾರಣೆಗಳನ್ನು ತರಲು ನಿರ್ಣಯಿಸಲಾಗಿದೆ. ಅದಕ್ಕಾಗಿ ವಿಶ್ವಪ್ರಸಿದ್ಧ ತಂತ್ರಜ್ಞ ನಂದನ್ ನೀಲಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಅಂತ ಮೋದಿ ಹೇಳಿದ್ದಾರೆ. ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಅವರ ಸ್ಥಾನಕ್ಕೆ ಕನ್ನಡಿಗರಾದ ಪ್ರಹ್ಲಾದ್ ಜೋಶಿ ಅವರನ್ನ ತರಲಾಗಿತ್ತು. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದಕ್ಕೂ ಮತ್ತೊಬ್ಬ ಕನ್ನಡಿಗನಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಕನ್ನಡಿಗ ನೀಲಕಣಿಗೆ ಟಾಸ್ಕ್ ಫೋರ್ಸ್ ನೇತೃತ್ವವನ್ನು ಕೊಡಲಾಗಿದೆ. ದೋಷಮುಕ್ತ, ಹೈಟೆಕ್, ಪಾರದರ್ಶಕತೆಗೆ ಒತ್ತು ಕೊಡಲು ಈ ಟೀಮ್ ಕೆಲಸ ಮಾಡಲಿದೆ. ಪರೀಕ್ಷಾ ವ್ಯವಸ್ಥೆ ನೀಟ್ ಆಗಿಸಲು ಕೇಂದ್ರದಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಈ ಟಾಸ್ಕ್ ಫೋರ್ಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಇದರ ನೇತೃತ್ವವನ್ನ ಆಧಾರ್ ಶಿಲ್ಪಿ ಅಂತ ಕರೆಸಿಕೊಳ್ಳೋ ನಂದನ್ ನೀಲಕಣಿ ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ತಂಡದಲ್ಲಿ ಐಐಟಿ ಮದ್ರಾಸ್ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ, ಐಬಿ ಮಾಜಿ ನಿರ್ದೇಶಕ ತಪನ್ ದೇಕಾ, ಇಸ್ರೋ ಮಾಜಿ ನಿರ್ದೇಶಕ ಎಸ್ ಸೋಮನಾಥ್, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕರ್ವಾಲ್, ಸಾರಿಗೆ ತಜ್ಞ ಅಮೃತ್ಲಾಲ್ ಮೀನಾ ಕೆಲಸ ಮಾಡಲಿದ್ದಾರೆ. ಈಗ ಟಾಸ್ಕ್ ಫೋರ್ಸ್ ಜವಾಬ್ದಾರಿ ಹೊತ್ಕೊಂಡಿರೋ ನಂದನ್ ನೀಲಕಣಿ ಇನ್ಫೋಸಿಸ್ ಸಹ ಸಂಸ್ಥಾಪಕ, ಜಾಗತಿಕ ಮಟ್ಟದ ಡಿಜಿಟಲ್ ತಂತ್ರಜ್ಞಾನ ತಜ್ಞರಾಗಿ ಹೆಸರು ಮಾಡಿದ್ದಾರೆ. ದೇಶದಲ್ಲಿ ಆಧಾರ್ ಯೋಜನೆ ಯಶಸ್ವಿಗೊಳಿಸಿದ ಹೆಗ್ಗಳಿಕೆ ಇವರಿಗಿದೆ. ಲೀಕ್ ಪ್ರೂಫ್ ಮತ್ತು ಭ್ರಷ್ಟಾಚಾರ ರಹಿತ ವ್ಯವಸ್ಥೆಯ ಅನುಭವ ಇವರಿಗಿದೆ. ಯುಪಿಐ ತಂತ್ರಜ್ಞಾನದ ಬೆಳವಣಿಗೆಯಲ್ಲೂ ಇವರ ಪಾತ್ರ ಪ್ರಮುಖವಾಗಿತ್ತು. ಅದಕ್ಕೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ತಂತ್ರಜ್ಞಾನ ಬಳಕೆ ಮಾಡುವ ಉದ್ದೇಶದಿಂದ ನೀಲಕಣಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನು ಈ ಟೀಮ್ನಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಮೇಧಾವಿಗಳೇ. ಇವರು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿದೆ. ಹೊಸ ಬದಲಾವಣೆ ಬರಲಿದೆ. ಭವಿಷ್ಯದಲ್ಲಿ ಪರೀಕ್ಷೆಗಳು ಉತ್ತಮ ರೀತಿಯಲ್ಲಿ ನಡೆಯುವಂತಾಗುತ್ತೆ. ಸದ್ಯ ವಿದ್ಯಾರ್ಥಿಗಳ ಹೋರಾಟವನ್ನ ನೋಡಿ ಎಚ್ಚೆತ್ತುಕೊಂಡಿರೋ ಸರ್ಕಾರ ಮತ್ತೆ ಎಂದಿಗೂ ಪ್ರಶ್ನೆ ಪತ್ರಿಕೆಯಂತಹ ಪ್ರಕರಣಗಳು ಮರುಕಳಿಸದಂತೆ ಮಾಡಲು ತೀರ್ಮಾನಿಸಿದೆ. प्रश्न के विधेयक को पुरस्तापित करने की अनुमति प्रदान की जाए। जो सदस्य इसके प्रश्न हाँ गए। ವಿದ್ಯಾರ್ಥಿಗಳಿಗೆ ಮೋದಿ ಮಾತು ಕೊಟ್ಟಿದ್ರು. ಅದರಂತೆ ಈಗ ಕೊಟ್ಟ ಮಾತನ್ನ ಈಡೇರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಲೀಕಾಸುರರು ಮಿಸುಕಾಡದಂತೆ ಮಾಡಲು ಹೊಸ ಕಾನೂನು ತರ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಇನ್ನೆಂದೂ ಸೋರಿಕೆ ಆಗದಂತೆ ಡಿಜಿಟಲ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲೇ ಕ್ರಾಂತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಕ್ರಮ ತಡೆಗೆ ಟಾಸ್ಕ್ ಫೋರ್ಸ್, ನೀಟ್ ಆಗಲಿದೆಯಾ ಪರೀಕ್ಷಾ ವ್ಯವಸ್ಥೆ? ಪ್ರಶ್ನೆ ಪತ್ರಿಕೆ ಕಳ್ಳರಿಗೆ ಕಾನೂನಿನ ಬೇಲಿ, ಹೊಸ ಮಸೂದೆಯಲ್ಲಿ ಇರೋದೇನು? ನೀಟ್ ಪರೀಕ್ಷೆ ಯಾವುದೇ ಅಕ್ರಮಗಳಿಲ್ಲದೆ ನೀಟಾಗಿ ನಡೆಯಬೇಕು ಅನ್ನೋದು ವಿದ್ಯಾರ್ಥಿಗಳ ಆಶಯ. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಎಷ್ಟೊಂದು ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ, ಎಷ್ಟೊಂದು ಜೀವಗಳನ್ನು ತೆಗೆಯುತ್ತೆ, ಎಷ್ಟೊಂದು ಕುಟುಂಬಗಳನ್ನು ಕಣ್ಣೀರು ಹಾಕುವಂತೆ ಮಾಡುತ್ತೆ ಅನ್ನೋದೀಗ ಗೊತ್ತಾಗಿದೆ. ಅದಕ್ಕೆ ಇನ್ನೆಂದೂ ಆ ರೀತಿ ಆಗದಂತೆ ನೋಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ. ಅದಕ್ಕಾಗಿ ಕಠಿಣ ಕಾನೂನುಗಳನ್ನು ತರ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಆರೋಪಿಗಳನ್ನು ಶಿಕ್ಷಿಸೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದೆ. ಹೊಸ ಕಾಯ್ದೆಯನ್ನು ಸಂಸತ್ನಲ್ಲಿ ಮಂಡಿಸಿದೆ. ಅದರ ಜೊತೆಗೆ ಪರೀಕ್ಷಾ ಅಕ್ರಮಗಳನ್ನು ತಡೆಯುವುದಕ್ಕಾಗಿ ಹೊಸ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ. ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಸಾಕಷ್ಟು ಬಾರಿ ಪೇಪರ್ ಲೀಕ್ ಆಗಿತ್ತು. ಆಗಲೂ ಸಾವು ನೋವುಗಳು ಆಗಿದ್ವು. ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದ್ರೂ ಅದನ್ನು ತಪ್ಪಿಸಲು ಸಾಧ್ಯವಾಗಿರಲಿಲ್ಲ.
ಅದಕ್ಕೆ ವಿದ್ಯಾರ್ಥಿಗಳು ಈ ಬಾರಿ ರೊಚ್ಚಿಗೆದ್ದು ಪ್ರತಿಭಟನೆಗಳನ್ನು ಮಾಡಿದ್ರು. ಅವರ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಬಾರದು ಅಂತ ಸರ್ಕಾರ ಸಹ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿಗಳು ಹೇಳಿದಂತೆ ಕೇಳಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಲು ಒಂದು ಟೀಮನ್ನೇ ರೆಡಿ ಮಾಡಿದೆ. ಅದೇ ಟಾಸ್ಕ್ ಫೋರ್ಸ್. ನಂದನ್ ನೀಲಕಣಿ ನೇತೃತ್ವದಲ್ಲಿ ಮಾಡಲಾದ ಟಾಸ್ಕ್ ಫೋರ್ಸ್. ಆ ಟಾಸ್ಕ್ ಫೋರ್ಸ್ ಇನ್ನು ಮುಂದೆ ಪೇಪರ್ ಲೀಕ್ ಆಗದಂತೆ ತಡೆಯಲಿದೆಯಂತೆ. ಈ ಟಾಸ್ಕ್ ಫೋರ್ಸ್ ಏನೆಲ್ಲ ಮಾಡುತ್ತೆ ಅಂತ ನೋಡೋದಾದ್ರೆ, ಪ್ರಶ್ನೆ ಪತ್ರಿಕೆಗಳ ಭದ್ರತೆಗೆ ಸಂಪೂರ್ಣವಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ತರುತ್ತೆ. ಪ್ರಶ್ನೆ ಪತ್ರಿಕೆ ಮುದ್ರಣ, ವಿತರಣೆ ಹೀಗೆ ಪ್ರತಿ ಹಂತದಲ್ಲೂ ಭದ್ರತೆಯನ್ನು ಕೈಗೊಳ್ಳುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಎಐಗೆ ಆದ್ಯತೆ ನೀಡಲಾಗುತ್ತೆ. ಮಾನವ ಹಸ್ತಕ್ಷೇಪ ಮುಕ್ತ ಮಾಡಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಪರೀಕ್ಷಾ ಕೇಂದ್ರಗಳಲ್ಲಿ ಡಿಜಿಟಲ್ ಆಡಿಟಿಂಗ್ ಮಾಡ್ತಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ದೃಢೀಕರಣ, ಎನ್ಟಿಎ ಆಡಳಿತ ಮಂಡಳಿಯ ಪುನರ್ರಚನೆ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ. ಸದ್ಯ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೆಳಗಿಳಿಸಿ ಪ್ರಹ್ಲಾದ್ ಜೋಶಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಅದರ ಜೊತೆಗೆ ಅಕ್ರಮ ಮಾಡೋರಿಗೆ, ಪೇಪರ್ ಲೀಕ್ ಮಾಡೋರಿಗೆ ಭಯ ಹುಟ್ಟಿಸಬೇಕಿದೆ. ಅದನ್ನೇ ಈಗ ಮೋದಿ ಸರ್ಕಾರವೂ ಮಾಡಲು ಹೊರಟಿದೆ. ಪೇಪರ್ ಲೀಕ್ ತಡೆಯಲು ಕಠಿಣ ಕಾನೂನು ತರ್ತಾ ಇದೆ. ಅದಕ್ಕಾಗಿ ಸೋಮವಾರವೇ ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆ ಆಗಿದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ಮಾಡಿ ತಪ್ಪಿತಸ್ಥರಿಗೆ ದೀರ್ಘಾವಧಿ ಜೈಲು ಮತ್ತು ಹೆಚ್ಚಿನ ದಂಡ ವಿಧಿಸಲು ತೀರ್ಮಾನಿಸಲಾಗಿದೆಯಂತೆ. ವಿಚಾರಣೆ ಪೂರ್ಣಗೊಳಿಸಲು ಕಡ್ಡಾಯ ಗಡುವು ಕೊಡುವುದು, 1 ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳಿಸಿ ಶಿಕ್ಷೆ ಪ್ರಕಟಿಸಲು ಅನುವಾಗುವಂತಹ ಕಾನೂನು ತರಲು ತೀರ್ಮಾನ ಮಾಡಲಾಗಿದೆ. ಸಂಘಟಿತ ಅಪರಾಧಿಗಳಿಗೆ ಗರಿಷ್ಠ 10 ವರ್ಷದವರೆಗೆ ಜೈಲು ಶಿಕ್ಷೆ, ಆರೋಪಿಗಳಿಗೆ 10 ಕೋಟಿ ರೂಪಾಯಿವರೆಗೂ ದಂಡ, ಕನಿಷ್ಠ ಜೈಲು ಶಿಕ್ಷೆ 3 ರಿಂದ 5 ವರ್ಷಗಳಿಗೆ ಏರಿಕೆ ಮಾಡೋದು, ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡೋದು, 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠಗಳ ಸ್ಥಾಪನೆ, ಬಾಂಬೆ ಹೈಕೋರ್ಟ್ನಲ್ಲಿ 2, ಭೋಪಾಲ್, ಕೋಲ್ಕತ್ತಾ, ದೆಹಲಿಯಲ್ಲಿ ತಲಾ 1 ಪೀಠ, ಹಾಗೆ 3 ತಿಂಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸುವುದು ಕಡ್ಡಾಯ ಎಂಬಂತೆ ಕಾನೂನು ಬರಲಿದೆ. ಸರ್ಕಾರಿ ಕೆಲಸಗಳು, ನೀಟ್ ನಂತರ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ನಿರಂತರವಾಗಿ ಲೀಕ್ ಆಗ್ತಾನೇ ಇವೆ. ಸರಿಯಾದ ಶಿಕ್ಷೆ ಇಲ್ಲದೆ ಇರೋದ್ರಿಂದ ಆರೋಪಿಗಳು ಭಯ ಪಡ್ತಾ ಇಲ್ಲ. ಅದಕ್ಕೆ ಈಗ ಪೇಪರ್ ಲೀಕ್ ಅಂದ್ರೇನೆ ಭಯ ಪಡೋ ರೀತಿ ಕಾನೂನು ಮಾಡಲು ಸರ್ಕಾರ ಹೊರಟಿದೆ. ಆರೋಪಿಗಳಿಗೆ 10 ವರ್ಷಗಳ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ವಿಧಿಸುವಂತೆ ಕಾನೂನು ರೂಪಿಸಲಾಗ್ತಾ ಇದೆ. ಸೋಮವಾರವೇ ಇದರ ಬಿಲ್ ಸಹ ಮಂಡನೆಯಾಗಿದೆ.